ಪರಲೋಕಮನ್ನ. ನವೆಂಬರ್ 6. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನ. ನಮ್ಮ ಎಲ್ಲವನ್ನು ಕರ್ತನಿಗೆ ಸೇವೆಯ ಮುಖಾಂತರ ಅರ್ಪಿಸುವುದು ವಿವೇಕಪೂರ್ವಕವಾದದ್ದು ಮಾತ್ರವಲ್ಲದೆ ಈ ಸಮರ್ಪಣೆ ಬಹಳ ಕಡಿಮೆಯಾದದ್ದು. ಕರ್ತನು ನಮಗೆ ತೋರಿಸಿರುವ ಅನುಕಂಪ, ಸಹಾನುಭೂತಿ ಮತ್ತು ಅಪಾರವಾದ ಕೃಪೆಗೆ ಹೋಲಿಸಿದರೆ ನಾವು ಸಮರ್ಪಿಸುವುದು ಬಹಳ ಅಲ್ಪವಾದುದಾಗಿರುತ್ತದೆ. ನಮ್ಮ ಪ್ರತಿಷ್ಠೆಯುಳ್ಳ ಸೇವೆಗೆ ಯಾವ ಬಹುಮಾನವೂ ಇಲ್ಲದೆ ಹೋದರೂ ಅದರ ಬಗ್ಗೆ ಚಿಂತಿಸಬಾರದು. ಆದರೆ ದೇವರು ನಂಬಿಗಸ್ತನು. ಆತನು ಈ ಸೇವೆಗೆ ದೊಡ್ಡ ದೊಡ್ಡ ಆಶೀರ್ವಾದಗಳನ್ನು ಹಾಗೂ ಬಹುಮಾನಗಳನ್ನು ಇಟ್ಟಿದ್ದಾನೆ. ಇವುಗಳನ್ನು ನಾವು ನಿರಾಕರಿಸಿದರೆ ದೇವರ ಕರುಣೆ ಮತ್ತು ಕಾಳಜಿಯನ್ನು ಮೆಚ್ಚುವವರಾಗಿರುವುದಿಲ್ಲ. ಇದು ನಮ್ಮ ಮನಸ್ಸಿನ ದೌರ್ಬಲ್ಯ ಹಾಗೂ ನಮ್ಮ ಪರಿಪೂರ್ಣ ತೀರ್ಮಾನವನ್ನು ಸೂಚಿಸುತ್ತದೆ. ಇದರಿಂದ ಈ ಲೋಕದ ನಶಿಸಿ ಹೋಗುವ ಗಣನೆಗೆ ಬಾರದ ಮತ್ತು ಸ್ವಾರ್ಥತೆಯಿಂದ ಕೂಡಿರುವ ಸಂತೋಷವು ಕೆಲವು ವರ್ಷಗಳು ಸಿಗಬಹುದು. ಆದರೆ ದೇವರು ಅನುಗ್ರಹಿಸುವ ನಿರಂತರ ಶಾಂತಿ, ಸಮಾಧಾನ, ಸಂತೋಷ ಇವುಗಳನ್ನು ಆತನೊಂದಿಗೆ ಹೊಂದಾಣಿಕೆಯಾಗಿರುವ ಎಲ್ಲಾ ಭಕ್ತರಿಗೆ ಕೊಡುವಾಗ ಈ ಲೋಕದ ಆಶೆಗಳು ಏನೂ ಇಲ್ಲದಂತೆ ಕಾಣಿಸುವುದು. ರೀಪ್ರಿಂಟ್ ನಂಬರ್ 2642. ನಮಸ್ಕಾರ. ಇವತ್ತಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ. ನಮ್ಮ ಮುಂದೆ ಇವತ್ತಿರೋದು ಒಂದು ನಿರ್ದಿಷ್ಟ ಆಧ್ಯಾತ್ಮಿಕ ಬರಹ. ಇದು ಡೈಲಿ ಹೆವೆನ್ಲಿ ಮನ್ನಾ ಅನ್ನೋ ಪ್ರಕಟಣೆಯಿಂದ ನವೆಂಬರ್ 6ರ ಒಂದು ಹಳೆಯ ಲೇಖನ. ಹೌದು, ಅದರಲ್ಲಿ ರಿಪ್ರಿಂಟ್ 2642 ಅಂತ ಗುರುತಿಸ್ತಾರೆ. ಕರೆಕ್ಟ್. ಇದರ ಕೇಂದ್ರ ಬಿಂದು ಬೈಬಲ್ನ ರೋಮನರಿಗೆ ಬರೆದ ಪತ್ರಿಕೆಯ ಒಂದು ವಾಕ್ಯ, ಅಂದ್ರೆ ಅಧ್ಯಾಯ 12 ವಾಕ್ಯ 1. ಆ ವಾಕ್ಯ ಹೀಗಿದೆ ನೋಡಿ: ಆದದರಿಂದ ಸಹೋದರರೇ, ದೇವರ ಕರುಣೆಯನ್ನು ನೆನಪು ಮಾಡಿಕೊಂಡು ನಿಮಗೆ ಬುದ್ಧಿ ಹೇಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೆಚ್ಚುಗೆಯಾದ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನೀವು ಸಲ್ಲಿಸತಕ್ಕಂಥ ಯೋಗ್ಯವಾದ ಸೇವೆ. ಹೌದು. ನಮ್ಮ ಇವತ್ತಿನ ಉದ್ದೇಶ ತುಂಬಾ ಸರಳ. ಈ ಮೂಲದ ಪ್ರಕಾರ ಆ ಯೋಗ್ಯವಾದ ಸೇವೆ ಅಂದ್ರೆ ಏನು, ಯಾಕೆ ಅದನ್ನ ಯೋಗ್ಯ ಅಥವಾ ತರ್ಕಬದ್ಧ ಅಂತ ಕರೀತಾರೆ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ? ಹೌದು. ಯಾಕಂದ್ರೆ ಆ ಯೋಗ್ಯವಾದ ಸೇವೆ ಅನ್ನೋ ಪದ ಸ್ವಲ್ಪ ಕುತೂಹಲ ಕೆರಳಿಸುತ್ತೆ, ಹೌದಲ್ಲ? ಖಂಡಿತ. ಯಾಕೆ ಸುಮ್ಮನೆ ಸೇವೆ ಅಲ್ಲ, ಯೋಗ್ಯವಾದ ಸೇವೆ. ಅದೇ. ಹೌದು, ಅದು ನಿಜಕ್ಕೂ ಒಂದು ಕುತೂಹಲಕಾರಿ ಅಂಶವೇ ಸರಿ. ಈ ಮೂಲ ಏನ್ ಹೇಳುತ್ತೆ ಅಂದ್ರೆ, ನಮ್ಮನ್ನ ನಾವೇ ದೇವರಿಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಳ್ಳೋದಿದೆಯಲ್ಲ, ಅದು ಕೇವಲ ಯೋಗ್ಯ ಅಥವಾ ತರ್ಕಬದ್ಧ ಅಂದ್ರೆ ರೀಸನಬಲ್ ಮಾತ್ರ ಅಲ್ಲ. ಓ. ಅದಕ್ಕಿಂತ ಹೆಚ್ಚಾಗಿ ದೇವರು ನಮಗೆ ತೋರಿಸಿರೋ ಅಪಾರ ಕರುಣೆ, ಅನುಗ್ರಹ ಏನಿದೆ ಅದಕ್ಕೆ ಹೋಲಿಸಿದ್ರೆ ನಾವು ಮಾಡಬಹುದಾದ ಅತಿ ಚಿಕ್ಕ ಪ್ರತಿಫಲ ಇದು ಅಂತ. ಅಂದ್ರೆ ದೇವರು ಕೊಟ್ಟಿದ್ರ ಮುಂದೆ ನಾವು ಕೊಡೋದು ಏನೂ ಇಲ್ಲ ಅನ್ನೋ ಒಂದು ಭಾವನೆ. ಓ, ಹಾಗಾದ್ರೆ ಇದೊಂದು ಒಂಥರ ಹೋಲಿಕೆ ವಿಷಯ ಆಯಿತು. ಹೌದು. ದೇವರು ಮಾಡಿದ ದೊಡ್ಡ ಉಪಕಾರಕ್ಕೆ ಪ್ರತಿಯಾಗಿ ನಾವು ಮಾಡುವ ಈ ಸಮರ್ಪಣೆ, ಅದು ತೀರ ಸಣ್ಣದು, ಆದ್ರೂ ಅದೇ ತರ್ಕಬದ್ಧ ಅಥವಾ ಯೋಗ್ಯವಾದ ಕೆಲಸ ಅಂತ ಈ ಮೂಲ ಹೇಳುತ್ತೆ. ಸರಿ ಅಲ್ವಾ? ಕರೆಕ್ಟ್, ನೀವು ಹೇಳಿದ್ದು ಸರಿ. ಮೂಲದಲ್ಲಿ ಇನ್ನೊಂದು ವಿಷಯನೂ ಇದೆ ಅನ್ಸುತ್ತೆ. ಅಂದ್ರೆ ಯಾವುದೇ ಪ್ರತಿಫಲ ಸಿಗದೇ ಇದ್ರೂ ನಾವು ಹೀಗೆ ಮಾಡಬೇಕು ಅಂತ. ಹೌದು. ಆದ್ರೆ ದೇವರು ಇದಕ್ಕೆ ದೊಡ್ಡ ಪ್ರತಿಫಲಗಳನ್ನು, ಆಶೀರ್ವಾದಗಳನ್ನು ಜೋಡಿಸಿದ್ದಾನೆ ಅಂತನೂ ಹೇಳುತ್ತೆ. ಖಂಡಿತ.
ಮೂಲ ಅದೇ ವಿಷಯಕ್ಕೆ ಬರುತ್ತೆ. ಇದು ಪ್ರತಿಫಲದ ನಿರೀಕ್ಷೆಯಿಂದ ಮಾಡೋದಲ್ಲ. ಸರಿ. ಆದರೆ ದೇವರು ಪ್ರತಿಫಲ ಕೊಡ್ತಾನೆ ಅಂತಾನೂ ಹೇಳುತ್ತೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರವನ್ನು ಮೂಲ ಎತ್ತಿ ತೋರಿಸುತ್ತೆ ನೋಡಿ. ಏನು? ಈ ಸಂಪೂರ್ಣ ಸಮರ್ಪಣೆಯನ್ನು ನಿರಾಕರಿಸೋದಿದೆಯಲ್ಲ, ಅದು ಕೇವಲ ದೇವರ ಕರುಣೆಯನ್ನು ನಾವು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಅನ್ನೋದಷ್ಟೇ ಅಲ್ಲ. ಕೆಲವೇ ವರ್ಷಗಳ ಅಲ್ಪಕಾಲಿಕ ಅಂದ್ರೆ ಸ್ವಾರ್ಥಪರ ಸುಖಗಳಿಗೋಸ್ಕರ ದೇವರೊಂದಿಗೆ ಶಾಶ್ವತವಾಗಿ ಸಾಮರಸ್ಯದಲ್ಲಿ ಇರುವುದರಿಂದ ಸಿಗುವ ಆನಂದ, ಆಶೀರ್ವಾದ, ಮಹಿಮೆ ಇದೆಲ್ಲ ಬಿಟ್ಟುಕೊಡುವುದಿದೆಯಲ್ಲ, ಇದನ್ನ ಮೂಲವು ಮನಸ್ಸಿನ ದೌರ್ಬಲ್ಯ ಮತ್ತು ತೀರ್ಪಿನ ದೌರ್ಬಲ್ಯ ಅಂತ ಕರೆಯುತ್ತೆ. ಓ, ಅಂದ್ರೆ ಜಡ್ಜ್ಮೆಂಟ್ ಎರರ್ ಅಂತಾರಲ್ಲ ಹಾಗೆ? ಹೌದು. ಅಂದ್ರೆ ಯಾವುದು ಹೆಚ್ಚು ಮೌಲ್ಯಯುತ ಅಂತ ಅಳೆಯುವಲ್ಲಿ ಸೋಲುವುದು. ಹಾ, ಅಂದ್ರೆ ಇಲ್ಲಿ ಆಯ್ಕೆಯ ವಿಷಯ ಬಂತು. ಇದನ್ನ ಕೇವಲ ಒಂದು ಧಾರ್ಮಿಕ ಕರ್ತವ್ಯ ಅಂತ ನೋಡ್ದೆ ಒಂದು ಲಾಭ ನಷ್ಟದ ಲೆಕ್ಕಾಚಾರದ ಹಾಗೆ ನೋಡ್ಬೇಕಾ? ಅಂದ್ರೆ ಯಾವುದು ಬುದ್ಧಿವಂತಿಕೆಯ ಆಯ್ಕೆ ಅನ್ನೋ ದೃಷ್ಟಿಯಿಂದ. ಹೌದು ಹೌದು. ಕ್ಷಣಿಕ ಸುಖ ಬೇಕೋ ಅಥವಾ ಶಾಶ್ವತವಾದದ್ದು ಬೇಕೋ? ಹೌದು, ನೀವು ಸರಿಯಾಗಿ ಅದನ್ನ ಗ್ರಹಿಸಿದ್ರಿ. ಇದನ್ನ ದೊಡ್ಡ ಚಿತ್ರಣಕ್ಕೆ ಜೋಡಿಸಿದ್ರೆ ಈ ವ್ಯಾಖ್ಯಾನ ಏನನ್ನುತ್ತೆ ಅಂದ್ರೆ, ಈ ಸಂಪೂರ್ಣ ಸಮರ್ಪಣೆ ಅನ್ನೋದು ಒಂದು ರೀತಿಯ ತಾರ್ಕಿಕ ನಿರ್ಧಾರ, ಲಾಜಿಕಲ್ ಡಿಸಿಷನ್ ಇದ್ದಾಗೆ. ಒಂದು ಕಡೆ ದೇವರ ಕರುಣೆಗೆ ನಮ್ಮ ಕೃತಜ್ಞತೆಯ ಪ್ರತಿಕ್ರಿಯೆ, ಸರಿ. ಇನ್ನೊಂದು ಕಡೆ ಯಾವುದು ನಿಜವಾಗಿಯೂ ಶಾಶ್ವತ ಮೌಲ್ಯ ಹೊಂದಿದೆ ಅನ್ನೋದ್ರ ಬಗ್ಗೆ ನಾವು ಮಾಡುವ ಒಂದು ವಿವೇಚನೆಯುಳ್ಳ ತೀರ್ಪು. ಕ್ಷಣಿಕ ಆಸೆಗಳಿಗಿಂತ ದೇವರೊಂದಿಗಿನ ಸಂಬಂಧ ಹೆಚ್ಚು ಬೆಲೆ ಬಾಳುತ್ತೆ ಅನ್ನೋ ತೀರ್ಮಾನಕ್ಕೆ ಬರುವುದು ಯೋಗ್ಯವಾದ ಅಥವಾ ತರ್ಕಬದ್ಧವಾದ ನಡೆ ಅಂತ ಹೇಳುತ್ತೆ ಈ ಮೂಲ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಸಾಮಾನ್ಯವಾಗಿ ನಂಬಿಕೆ ಮತ್ತು ತರ್ಕ ಇವೆರಡನ್ನೂ ಬೇರೆ ಬೇರೆಯಾಗಿ ನೋಡ್ತಾರಲ್ವಾ? ಹೌದು, ಹಾಗೆ ನೋಡೋದುಂಟು. ಆದ್ರೆ ಈ ಮೂಲವು ಈ ನಿರ್ದಿಷ್ಟ ಆಧ್ಯಾತ್ಮಿಕ ಬದ್ಧತೆಯನ್ನು ತರ್ಕಬದ್ಧ ಅಂತ ಒತ್ತಿ ಹೇಳ್ತಾ ಇದೆ. ಇದು ತುಂಬಾ ಏನೋ ಆಸಕ್ತಿಕರವಾಗಿದೆ. ಖಂಡಿತವಾಗಿಯೂ. ಮೂಲದ ಪ್ರಕಾರ ಇದು ಕುರುಡು ನಂಬಿಕೆ ಅಲ್ಲ. ಓಕೆ. ಬದಲಾಗಿ ಯೋಚಿಸಿ, ತೂಗಿ ನೋಡಿ ತೆಗೆದುಕೊಳ್ಳುವ ನಿರ್ಧಾರ, ದೇವರು ಕೊಟ್ಟಿರುವ ಕರುಣೆಯ ಆಧಾರದ ಮೇಲೆ ಮತ್ತು ಭವಿಷ್ಯದ ಆಶೀರ್ವಾದಗಳ ನಿರೀಕ್ಷೆಯಲ್ಲಿ ಮಾಡುವ ಆಕ್ಚುಲಿ ತರ್ಕಬದ್ಧವಾದ ಅರ್ಪಣೆ. ಸರಿ. ಹಾಗಾದ್ರೆ ಒಟ್ಟಾರೆಯಾಗಿ ಈ ಡೀಪ್ ಡೈವ್ನಿಂದ ನಾವು ಏನ್ ತೆಗೆದುಕೊಂಡು ಹೋಗ್ಬೋದು? ಈ ನಿರ್ದಿಷ್ಟ ಮೂಲ ಅಂದ್ರೆ ಡೇಲಿ ಹೆವೆನ್ಲಿ ಮನ್ನಾದ ಈ ಲೇಖನ ರೋಮನ್ಸ್ 12.1 ಅನ್ನು ಸಂಪೂರ್ಣ ಸ್ವಯಂ ಸಮರ್ಪಣೆಗೆ ಒಂದು ಕರೆಯಾಗಿ ನೋಡುತ್ತೆ. ಹೌದು. ಮುಖ್ಯವಾಗಿ ಇದನ್ನ ಕೇವಲ ಒಂದು ಆದೇಶ ಅಂತಲ್ಲ, ಬದಲಾಗಿ ದೇವರ ಕರುಣೆ ಮತ್ತು ಶಾಶ್ವತ ಪ್ರತಿಫಲಗಳ ಬೆಳಕಿನಲ್ಲಿ ಮಾಡುವ ಅತ್ಯಂತ ತರ್ಕಬದ್ಧ ಮತ್ತು ವಿವೇಚನಾಯುಕ್ತ ಆಯ್ಕೆ ಅಂತ ಪರಿಗಣಿಸುತ್ತೆ ಅಲ್ವಾ? ಹೌದು, ಖಂಡಿತ. ಕ್ಷಣಿಕ ಸ್ವಾರ್ಥಕ್ಕಿಂತ ಇದು ಹೆಚ್ಚು ಮೌಲ್ಯಯುತ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಹೌದು. ಇಲ್ಲಿ ನಾವು ಆಳವಾಗಿ ಯೋಚಿಸಲು ಒಂದು ವಿಷಯ ಖಂಡಿತ ಇದೆ. ಹೇಳಿ. ಈ ಮೂಲವು ಆಧ್ಯಾತ್ಮಿಕ ಬದ್ಧತೆಯಲ್ಲಿ ತರ್ಕಬದ್ಧತೆ ಅಂದ್ರೆ ರೀಸನೇಬಲ್ನೆಸ್ ಮತ್ತು ತೀರ್ಪು ಅಂದ್ರೆ ಜಡ್ಜ್ಮೆಂಟ್ ಈ ಅಂಶಗಳಿಗೆ ಎಷ್ಟು ಪ್ರಾಮುಖ್ಯತೆ ಕೊಡುತ್ತೆ ಅನ್ನೋದು ಗಮನಾರ್ಹ. ಈ ನಿರ್ದಿಷ್ಟ ದೇವತಾಶಾಸ್ತ್ರದ ಚೌಕಟ್ಟಿನೊಳಗೆ ನಂಬಿಕೆ, ತರ್ಕ ಮತ್ತು ನಾವು ಗ್ರಹಿಸುವ ದೀರ್ಘಕಾಲೀನ ಪ್ರಯೋಜನಗಳು ಇವುಗಳ ನಡುವಿನ ಸಂಬಂಧ ಹೇಗಿದೆ? ತರ್ಕವು ನಂಬಿಕೆಯನ್ನು ಬಲಪಡಿಸುತ್ತದೆಯೇ ಅಥವಾ ನಂಬಿಕೆಯೇ ತರ್ಕಕ್ಕೆ ದಾರಿ ಮಾಡಿಕೊಡುತ್ತದೆಯೇ? ಆಹಾ, ಒಳ್ಳೆ ಪ್ರಶ್ನೆ. ಈ ಮೂಲದ ದೃಷ್ಟಿಕೋನದಿಂದ ನೋಡಿದ್ರೆ ಈ ಪ್ರಶ್ನೆಗಳ ಬಗ್ಗೆ ಆಲೋಚಿಸಲು ಇದು ನಮ್ಮನ್ನು ಖಂಡಿತ ಪ್ರೇರೇಪಿಸುತ್ತೆ.